ಆಲೂಗಡ್ಡೆ, ಉಳ್ಳಾಗಡ್ಡೆ, ಟಮಟೆ ಹಣ್ಣು ಪಕೋಡ ಮಾಡಲು ಮೊದಲಿಗೆ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು ರೆಡಿ ಇಟ್ಕೋಬೇಕು. ಕ್ರಿಸ್ಪಿಗೋಸ್ಕರ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೀರ್ಣಕ್ಕೆ ಟೇಸ್ಟಿಗೆ ಅಜ್ವಾನ, ಉಪ್ಪು, ಖಾರ, ಹಸಿ ಖಾರ ಪೇಸ್ಟನ್ನು ಹಾಕ್ಕೋಬೋದು, ಸೋಡಾ ಪುಡಿ ಎಲ್ಲವುದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಆ್ಯಡ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ಒಂದೇ ಸಲ ಕಲಿಸ್ಕೊಂಡು ಪ್ರಾಬ್ಲಮ್ ಆಗಬಾರ್ದು ಅಂತ ನೀರು ಆ್ಯಡ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರಾಗಿರಬೇಕು ಅಂತ ಹೇಳ್ಬಿಟ್ಟು ಇವಾಗ ಆಲೂಗಡ್ಡೆ ಸಿಪ್ಪೆ ತೆಗೆದು ಚೆನ್ನಾಗಿ ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದನ್ನೇ ಇದರಲ್ಲಿ ಸ್ಟಫಿಂಗ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಮಗೆ ಚೆನ್ನಾಗಿ ದಪ್ಪ ದಪ್ಪ ಇರಬೇಕು ಅಂತಂದರೆ ಹಿಟ್ಟನ್ನು ಫುಲ್ ಸ್ಟಫಿಂಗ್ ಮಾಡ್ಕೋಬೇಕು. ಇಲ್ಲ ನಮಗೆ ಸ್ವಲ್ಪ ಇರಬೇಕು, ಹಿಟ್ಟು ಕಮ್ಮಿ ಇರಬೇಕು, ಚಿಪ್ಸ್ ಥರ ಆಲೂಗಡ್ಡೆ ಕಾಣಬೇಕಂದ್ರೆ ಸ್ವಲ್ಪ ಸ್ವಲ್ಪ ಸ್ಟಫಿಂಗ್ ಮಾಡ್ಕೋಬೇಕು. 1-2 ನಿಮಿಷ ಆದ ನಂತರ ಕೆಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಇದನ್ನು ಉಲ್ಟಾ ಮಾಡ್ಕೊತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲೆಲ್ಲ ಅಂಟ್ಕೊಂಡಿರುತ್ತೆ ಅದನ್ನು ಸ್ವಲ್ಪ ಬೇರ್ಪಡಿಸ್ಕೊತೀನಿ. ಸ್ಪೂನ್ ಸಹಾಯದನ್ನು ಮಾಡ್ಕೋಬೋದು. 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಥರ ನಾವು ಬ್ರೆಡ್ಡನ್ನು ಸ್ಲೈಸಸ್ ಮಾಡಿಕೊಂಡು ಮಾಡ್ಕೋಬೋದು, ಕ್ಯಾಪ್ಸಿಕಮನ್ನು ಮಾಡ್ಕೋಬೋದು. ಒಂದೇ ಹಿಟ್ಟಲ್ಲಿ ತುಂಬ ವೆರೈಟೀಸ್ ಪುಗ್ಗಿಗಳನ್ನ ನಾವು ರೆಡಿ ಮಾಡ್ಕೋಬೋದು. ಈ ಥರ ಅಂಟ್ಕೊಂಡಿರೋದನ್ನೆಲ್ಲ ಎಲ್ಲದನ್ನು ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. 2 ನಿಮಿಷಕ್ಕೂ ಉಲ್ಟಾ ಮಾಡ್ತಾ ಇರಬೇಕು. ಕೆಳಗ ಮೇಲೆ ಮಾಡೋದ್ರಿಂದ 2 ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ. ಇವಾಗ ನೋಡ್ತಾ ಇದ್ದೀರಾ ಕಲರ್ ಚೇಂಜ್ ಆಗ್ತಾ ಇದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗಿದು ಆಲೂಗಡ್ಡೆ ಬೋಂಡ ರೆಡಿ ಟು ಈಟ್. ಇದಕ್ಕೆ ನಾವು ಸ್ವಲ್ಪ ಉಪ್ಪು, ಖಾರ, ಚಾಟ್ ಮಸಾಲ ಅಥವಾ ನಿಂಬೆಹಣ್ಣು, ಪೆಪ್ಪರ್ ಪೌಡರ್ ಹಾಕ್ಕೊಂಡು ತಿನ್ಬೋದು. ಹೀಗೆ ಬರೋದನ್ನು ತಿನ್ಬೋದು. ಇವಾಗ ಚುರುಮುರಿ ಥರ ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆ ನಾನು ಆನಿಯನ್ನು, ಟಮಟೆ ಅಥವಾ ಕ್ಯಾರೆಟನ್ನು ಹಾಕ್ಕೋಬೋದು, ಕೊತ್ತಂಬರಿ, ಉಪ್ಪು, ಖಾರ, ಚಾಟ್ ಮಸಾಲ, ಪೆಪ್ಪರ್ ಪೌಡ್ರ್ ಎಲ್ಲದನ್ನು ಹಾಕಿ ಈ ಥರ ಟೇಸ್ಟಿಯಾದಂಥ ಆಲೂಗಡ್ಡೆ ಪಕೋಡ ಸಹ ತಿನ್ಬೋದು. ರೆಡಿ ಟು ಈಟ್. ಇವಾಗ ಇದೇ ಹಿಟ್ಟಿಗೆ ಟಮಟೆ ಹಣ್ಣು ಸಹ ಸ್ಲೈಸಸ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೋಬೋದು. ಇವಾಗ ಅದೇ ಹಿಟ್ಟಲ್ಲಿ ಸ್ವಲ್ಪ ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಉದ್ದುದ್ದಾದರೂ ಕಟ್ ಮಾಡ್ಕೋಬೋದು, ಈ ಥರ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲೂ ಕಟ್ ಮಾಡ್ಕೋಬೋದು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಸ್ವಲ್ಪ ಅದನ್ನು ಅದರಲ್ಲಿ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಇದನ್ನು ಚೂರು ಪುಕ್ಕಿ ಅಂತಲೂ ಅನ್ಬೋದು. ಈ ಥರ ಸ್ವಲ್ಪ ಹಿಟ್ಟು ನೀರಿದ್ದರೆ ಮೃದುವಾಗಿ ಬರುತ್ತೆ, ಮೆತ್ತಗಿರುತ್ತೆ. ಇದು ಜಾಸ್ತಿ ಹೊತ್ತು ಫ್ರೈ ಮಾಡಾಕ್ಬಿಟ್ರೆ ಸ್ವಲ್ಪ ರೋಸ್ಟ್ ಆಗಿಬಿಟ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ, ಸೊ ಅದನ್ನು ಇವಾಗ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಇದು ಸಹ ಸೇಮ್ ಪ್ರಾಸೆಸ್ಸು, 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಕ್ರಿಸ್ಪಿ ಬೇಕನ್ನೋರು ಇನ್ನೊಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು, ಹಸಿ ಖಾರ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೋದು. 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲಿಸ್ತಾ ಇರಬೇಕು, ಕೆಳಗೆ ಮೇಲೆ ತಿರುವಾಗ್ತಾ ಇರ್ಬೋದು. ಇವಾಗ ನೋಡ್ತಾ ಇದ್ದೀರಾ ಕಲರ್ ಚೇಂಜ್ ಆಗಿದೆ, 2 ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ಎಣ್ಣೆ ಎಲ್ಲ ಸ್ವಲ್ಪ ಹೀರ್ಕೋಬೇಕಂತ ಒಂದು ಪ್ಲೇಟಿಗೆ ಪೇಪರ್ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಇವಾಗ ಇದನ್ನು ತೆಗೆಯಬೇಕಾದ್ರೂ ಸ್ಲ್ಯಾಂಟಾಗೆ ಇಟ್ಕೊತೀನಿ, ಎಣ್ಣೆ ಎಲ್ಲ ಚೆನ್ನಾಗಿ ಜಾರ್ ಬಿಡಬೇಕು ಅಂತ ಹೇಳಿಬಿಟ್ಟು. ಒಂಚೂರು ಎಣ್ಣೆ ಇದ್ರೂ ಪೇಪರೆಲ್ಲ ಹೀರ್ಕೊಂಬಿಡುತ್ತೆ. ಇವಾಗ ನೋಡ್ತಾ ಇದ್ದೀರಾ ಒಂದೇ ಹಿಟ್ಟಲ್ಲಿ ಆನಿಯನ್ ಪಕೋಡ, ಆಲೂಗಡ್ಡೆ ಪಕೋಡ, ಟಮಾಟೆ ಪಕೋಡ, ಇನ್ನು ನೀವು ಬ್ರೆಡ್ಡಿಂದನೂ ಮಾಡ್ಬೋದು, ಕ್ಯಾಪ್ಸಿಕಮ್ಮಿಂದನೂ ಮಾಡ್ಕೋಬೋದು. ರೆಡಿ ಟು ಈಟ್.